ಮಲೆನಾಡಿನ ಆ ಬಂಗಲೆ. ಪಶ್ಚಿಮ ಘಟ್ಟದ ದಟ್ಟ ಅಡವಿಯ ಮಧ್ಯೆ ಹಳೆಯ ಬಂಗಲೆ ಇತ್ತು. ಅದು ಕನಿಷ್ಠ 100 ವರ್ಷಗಳಷ್ಟು ಹಳೆಯದು. ಆ ಬಂಗಲೆಯ ಸುತ್ತಮುತ್ತಲಿನ 10 ಮೈಲಿಗಳವರೆಗೆ ಯಾವುದೇ ಮನುಷ್ಯ ಸಂಚಾರವಿರಲಿಲ್ಲ. ಸ್ಥಳೀಯರು ಆ ಕಡೆ ತಲೆ ಹಾಕಲು ಹೆದರುತ್ತಿದ್ದರು. ಈ ಕಥೆಯ ನಾಯಕರು 5 ಸ್ನೇಹಿತರು. ಅಜಯ್ ಸಾಹಸಪ್ರಿಯ ಮತ್ತು ತಂಡದ ನಾಯಕ. ರೋಹನ್ ಕ್ಯಾಮೆರಾಮನ್, ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಕುತೂಹಲ ಉಳ್ಳವನು. ಸ್ನೇಹ ವಿಜ್ಞಾನದ ವಿದ್ಯಾರ್ಥಿನಿ, ದೈವಭೂತಗಳಲ್ಲಿ ನಂಬಿಕೆಯಿಲ್ಲದವಳು. ಪ್ರೀತಿ ಸ್ವಲ್ಪ ಬೇಗ ಹೆದರುವ ಸ್ವಭಾವದವಳು. ಮನೋಜ್ ಹಾಸ್ಯಗಾರ, ಯಾವುದನ್ನೂ ಗಂಭೀರವಾಗಿ ತೆಗೆದುಕೊಳ್ಳದವನು. ಒಂದು ಮಳೆಗಾಲದ ಸಂಜೆ ಈ 5 ತಂಡ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಡಾಕ್ಯುಮೆಂಟರಿ ಮಾಡಲು ಈ ಬಂಗಲೆಗೆ ಬಂದಿಳಿದರು. ಊರಿನ ಜನರು ಅದೆಷ್ಟೇ ಎಚ್ಚರಿಸಿದರೂ ಅಜಯ್ ಕೇಳಲಿಲ್ಲ. ಇದೆಲ್ಲ ಬರೀ ಸುಳ್ಳು ನಂಬಿಕೆಗಳು. ಬೆಂಗಳೂರಿನಂಥ ನಗರದಲ್ಲಿ ಇಂಜಿನಿಯರಿಂಗ್ ಕೆಲಸ ಮಾಡುತ್ತಿದ್ದ ಅಜಯ್ಗೆ ಇವೆಲ್ಲ ಹೊರಲೋಕದ ಶಕ್ತಿಗಳು ಎಂದರೆ ಕೇವಲ ಹಳೆಯ ಕಾಲದ ಕಲ್ಪನೆಗಳಾಗಿದ್ದವು. ಆದರೆ ಮಲೆನಾಡಿನ ದಟ್ಟ ಕಾಡಿನ ನಡುವೆ ಇರುವ ಹಳೆಯ ಬಂಗಲೆಗೆ ಹೋದಾಗ ಅವನ ನಂಬಿಕೆಗಳೆಲ್ಲ ಧೂಳೀಪಟವಾದವು. ಅಜಯ್ ತನ್ನ 4 ಸ್ನೇಹಿತರಾದ ರೋಹನ್, ಸ್ನೇಹ, ಮನೋಜ್ ಮತ್ತು ಪ್ರೀತಿಯೊಂದಿಗೆ ಆ ಅರಣ್ಯ ಪ್ರವಾಸವನ್ನು ಕಳೆಯಲು ಹೊರಟಿದ್ದನು. ದಾರಿಯುದ್ದಕ್ಕೂ ದಟ್ಟವಾದ ಮರಗಳು, ಮಳೆಗಾಲದ ಮಂಜು ಮತ್ತು ತಣ್ಣನೆಯ ಗಾಳಿ ಇವರನ್ನು ಸ್ವಾಗತಿಸಿದವು. ಸಂಜೆ ಸುಮಾರು 6 ಗಂಟೆಯಾಗಿರಬೇಕು. ಗಾಡಿಯ ಹೆಡ್ಲೈಟ್ ಬೆಳಕಿನಲ್ಲಿ ಆ ಬಂಗಲೆ ಕಾಣಿಸಿತು. ಅದು ಸುಮಾರು 100 ವರ್ಷ ಹಳೆಯ ಕಾಲದ ಕಟ್ಟಡ. ಕೆಂಪು ಹಂಚಿನ ಮಾಡು, ಕಪ್ಪು ಕಲ್ಲಿನ ಗೋಡೆಗಳು ಮತ್ತು ಸುತ್ತಲೂ ಬೆಳೆದು ನಿಂತಿದ್ದ ದಟ್ಟವಾದ ಕಾಡು. ಆ ಬಂಗಲೆಯ ಯಾವುದೋ ಅಜ್ಞಾತ ಭಯ ಮನೆ ಮಾಡಿತ್ತು. ಬಾಗಿಲು ತೆರೆಯಲು ಹೋದಾಗ ಅದು ತುಕ್ಕು ಹಿಡಿದಿತ್ತು. ಅಜಯ್ ಬಲವಾಗಿ ತಳ್ಳಿದಾಗ ಕ್ರೀಚ್ ಎಂಬ ಕರ್ಕಶ ಶಬ್ದದೊಂದಿಗೆ ಬಾಗಿಲು ತೆರೆದುಕೊಂಡಿತು. ಒಳಗೆ ಕಾಲಿಡುತ್ತಿದ್ದಂತೆ ಸ್ನೇಹಾಗೆ ಯಾರೋ ತನ್ನ ಕುತ್ತಿಗೆಯ ಮೇಲೆ ತಣ್ಣಗೆ ಉಸಿರಾಡಿದಂತೆ ಅನುಭವವಾಯಿತು. ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ ಎಂದು ನಕ್ಕು ಬಂಗಲೆಯ ಬಾಗಿಲು ತೆರೆದರು. ಬಂಗಲೆಯ ಒಳಗಡೆ ಕಾಲಿಡುತ್ತಿದ್ದಂತೆ ಒಮ್ಮೆಲೆ ತಣ್ಣನೆಯ ಗಾಳಿ ಬೀಸಿತು. ಬಾಗಿಲು ತನ್ನಷ್ಟಕ್ಕೆ ತಾನೇ ಭೀಕರ ಶಬ್ದದೊಂದಿಗೆ ಮುಚ್ಚಿಕೊಂಡಿತು. ಮನೋಜ್ ನಗುತ್ತಾ, ಗಾಳಿಗೆ ಮುಚ್ಚಿರಬೇಕು ಬಿಡ್ರಪ್ಪ ಅಂದ. ಆದರೆ ರೋಹನ್ ಕ್ಯಾಮೆರಾದಲ್ಲಿ ಏನೋ ವಿಚಿತ್ರವಾಗಿತ್ತು. ಸ್ಕ್ರೀನ್ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸಿಕೊಳ್ಳುತ್ತಿದ್ದವು. ರಾತ್ರಿ ಊಟ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು. ಮನೋಜ್ ಜೋಕ್ ಹೇಳುತ್ತಾ ಎಲ್ಲರನ್ನೂ ನಗಿಸುತ್ತಿದ್ದ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಕಿಟಕಿಯ ಗಾಜು ಟಪ್ ಎಂದು ಒಡೆಯಿತು. ಗಾಳಿ ಇಲ್ಲದಿದ್ದರೂ ಕಿಟಕಿಗಳು ಜೋರಾಗಿ ಅಲುಗಾಡತೊಡಗಿದವು. ಇದ್ದಕ್ಕಿದ್ದಂತೆ ಮೇಲಿನ ಮಾಡಿಯಿಂದ ಯಾರೋ ಭಾರವಾದ ವಸ್ತುವನ್ನು ಎಳೆದೊಯ್ಯುವ ಶಬ್ದ ಕೇಳಿಸಿತು. ಇದೆಲ್ಲ ಹಳೆಯ ಮರದ ಮನೆಗಳಲ್ಲಿ ಸಹಜ ಎಂದು ಅಜಯ್ ಸಮಾಧಾನ ಮಾಡಿದ. ಆದರೆ ರೋಹನ್ ತನ್ನ ಕ್ಯಾಮೆರಾದಲ್ಲಿ ಸೆರೆಹಿಡಿದ ಚಿತ್ರಗಳನ್ನು ನೋಡಿದಾಗ ಅವನ ಮುಖ ಬಿಳಿಚಿಕೊಂಡಿತು. ಒಂದು ಫೋಟೋದಲ್ಲಿ ಇವರೆಲ್ಲರ ಹಿಂದೆ ನಿಂತಿರುವ ಬಿಳಿ ಬಣ್ಣದ ಅಸ್ಪಷ್ಟ ಆಕೃತಿಯೊಂದು ಕಾಣಿಸುತ್ತಿತ್ತು. ಪ್ರೀತಿ ಕಿರುಚಿದಳು. ಎಲ್ಲರೂ ಓಡಿ ಬಂದರು. ಆದರೆ ಅಷ್ಟರಲ್ಲಾಗಲೇ ಪ್ರೀತಿಯ ಕಾಲುಗಳನ್ನು ಯಾವುದೋ ಅದೃಶ್ಯ ಶಕ್ತಿ ಎಳೆದುಕೊಂಡು ಹೋಗುತ್ತಿತ್ತು. ಅವಳನ್ನು ಉಳಿಸಲು ಹೋದ ಮನೋಜ್ನನ್ನು ಗೋಡೆಗೆ ಬಲವಾಗಿ ಅಪ್ಪಳಿಸಲಾಯಿತು. ಅವನ ತಲೆಯಿಂದ ರಕ್ತ ಬರತೊಡಗಿತು. ಗೋಡೆಯನ್ನು ಒಡೆದ ನಂತರ ಕೆಳಗೆ ಇಳಿಯಲು ಸಣ್ಣ ದಾರಿಯೊಂದು ಕಂಡಿತು. ಅಜಯ್ ತನ್ನ ಟಾರ್ಚ್ ಹಿಡಿದು ಕೆಳಗೆ ಇಳಿಯಲು ತೀರ್ಮಾನಿಸಿದನು. ರೋಹನ್ ಕ್ಯಾಮೆರಾ ಹಿಡಿದು ಅವನನ್ನು ಹಿಂಬಾಲಿಸಿದನು. ಅಲ್ಲಿ ಹಳೆಯ ಮರದ ಪೆಟ್ಟಿಗೆಯೊಂದು ತಾನಾಗಿಯೇ ಚಲಿಸುತ್ತಿತ್ತು. ಅಜಯ್ ಅದನ್ನು ಮುಟ್ಟಲು ಹೋದಾಗ ಪೆಟ್ಟಿಗೆಯ ಒಳಗಿಂದ ಒಂದು ವಿಚಿತ್ರ ಕಿರುಚಾಟ ಕೇಳಿಸಿತು. ಟಾರ್ಚ್ ಬೆಳಕು ಆರಿಹೋಯಿತು. ಅಜಯ್ ಕೆಳಗೆ ಓಡಿ ಬಂದಾಗ ಅವನ ಬೆನ್ನಿನ ಮೇಲೆ 5 ಬೆರಳುಗಳ ರಕ್ತಸಿಕ್ತ ಗುರುತುಗಳಿದ್ದವು. ಸ್ನೇಹ ಈಗ ಹೆದರಿದ್ದಳು.